ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಸ್ತುತಪಡಿಸುವ ಸಂಸದ ಕ್ರೀಡಾ ಮಹೋತ್ಸವದ ಅಂಗವಾಗಿ ಧಾರವಾಡ 71 ಕ್ಷೇತ್ರದ ನರೇಂದ್ರ ಗ್ರಾಮದಲ್ಲಿ ಫೆಬ್ರವರಿ 20 ಮತ್ತು 21ರಂದು ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಶಂಕರ ಕೋಮಾರ ದೇಸಾಯಿ ತಿಳಿಸಿದರು. ಈ ಕುರಿತು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಲ್ಲಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿನ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗುತ್ತಿದೆ. ಹಾಗೆ ಮುಂದೆ ಮಹಿಳಾ ಪಂದ್ಯಾವಳಿಗಳನ್ನು ನೇರವಾಗಿ ಧಾರವಾಡ ಲೋಕಸಭಾ ಮಟ್ಟದಲ್ಲಿ ನಡೆಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಪಂದ್ಯಾವಳಿಯ ಲಾಂಛನ ಅನಾವರಣಗೊಳಿಸಿದರು. 20 ಮತ್ತು 21ರಂದು ಸಂಸದ ಕ್ರೀಡಾ ಮಹೋತ್ಸವ ಕಾರ್ಯಕ್ರಮವನ್ನು ಧಾರವಾಡ 71 ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ನರೇಂದ್ರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕ್ರೀಡಾ ಮಹೋತ್ಸವನ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಒಂದು ಪ್ರಾಯೋಜಿತದಲ್ಲಿ ಧಾರವಾಡ ಜಿಲ್ಲಾ ಅಮಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಮಾಡಲಾಗುತ್ತಿದೆ. ಇದರಲ್ಲಿ ಒಟ್ಟು ಬಹುಮಾನಗಳು ಪ್ರಥಮವಾಗಿ 40,000 ರೂಪಾಯಿ, ಎರಡನೇದಾಗಿ 30, ಎರಡನೇದಾಗಿ 20, ಮೂರನೇದಾಗಿ 10 ಆಕರ್ಷಕ ಬಹುಮಾನಗಳನ್ನ ಇಟ್ಟುಕೊಳ್ಳಲಾಗಿದೆ. ನಂತರ ಪ್ರತಿ ಭಾಗವಹಿಸುವ ತಂಡಗಳಿಗೆ ಉಚಿತವಾದ ಟಿ ಶರ್ಟ್ ಅನ್ನು ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗೂ ಅವರಿಗೆ ಆಟಗಾರರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಹಾಗೂ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಂತರ ವೈಯಕ್ತಿಕ ಬೆಸ್ಟ್ ರೇಡರ್ ಮತ್ತು ಕ್ಯಾಚರ್ ಮತ್ತು ಆಲ್ರೌಂಡರ್ಗಳಿಗೆ 5,000 ರೂಪಾಯಿ ನಗದು ಬಹುಮಾನಗಳನ್ನು ಕೂಡ ಇಟ್ಟುಕೊಳ್ಳಲಾಗಿದೆ. ನಂತರ ಇಲ್ಲಿ ಏನು ನಮ್ದಿನ ಧಾರವಾಡ 71 ಮತಕ್ಷೇತ್ರದ ಏನ್ 4 ತಂಡಗಳು ಗೆಲ್ತಾವೋ ಅದನ್ನ ಲೋಕಸಭಾ ವ್ಯಾಪ್ತಿಗೆ ಅಲ್ಲಿ ಏನ್ ದೊಡ್ಡ ಟೂರ್ನಮೆಂಟ್ ನಡೀತಾ ಅಲ್ಲಿ ಕಳಿಸಿಕೊಡುವ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ. ಇನ್ನೊಂದು ವಿಶೇಷ ಸೂಚನೆ ಅಂದ್ರೆ 18 ವಯಸ್ಸಿನ ಮೇಲ್ಪಟ್ಟ ಆಟಗಾರರಿಗೆ ಮಾತ್ರ ಒಂದು ಅವಕಾಶ. ನಂತರ ಧಾರವಾಡ 71 ಮತಕ್ಷೇತ್ರಕ್ಕೆ ಬರುವಂತ 53 ಹಳ್ಳಿ ನಂತರ 9 ವಾರ್ಡ್ಗಳಿಗೆ ಮಾತ್ರ ಆಟಗಾರರಿಗೆ ಇದು ಸಂಬಂಧಪಟ್ಟಿರುತ್ತೆ. ಬೇರೆ ಕ್ಷೇತ್ರದ ಆಟಗಾರರಿಗೆ ಯಾವುದೇ ರೀತಿ ಅವಕಾಶವಿರುವುದಿಲ್ಲ. ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ 20ನೇ ತಾರೀಕು ಸಾಯಂಕಾಲ ಮಂಗಳವಾರ ಕನ್ನಡ ಹಿನ್ನೆಲೆ ಸಂಗೀತ ನಿರ್ದೇಶಕರಾದಂತ ಗುರುಕಿರಣ್ ಮತ್ತು ಅವರ ತಂಡ ಒಂದು ಸಂಗೀತ ಸಂಜೆಯನ್ನ ಕೂಡ ಮಾಡ್ತಾ ಇದೆ. ನಂತರ ಜಾನಪದ ಹಿನ್ನೆಲೆ ಗಾಯಕರಾದಂತ ಉತ್ತರ ಕರ್ನಾಟಕದವರಾದಂತ ಮಾಳು ನಿಪ್ನಾಳ್ ಅವರಿಂದ ಕೂಡ ಒಂದು ವಿಶೇಷವಾದ ಸಂಗೀತ ಸಂಜೆಯನ್ನ ಅವತ್ತು ಇಟ್ಕೊಳ್ಳಲಾಗಿದೆ.